ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಧರ್ಮಸ್ಥಳದಲ್ಲಿ ಉಳಿದುಕೊಳ್ಳೋದಕ್ಕೆ ರೂಮ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ನವರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ರೂಮ್ಗಳನ್ನು ಹೇಗೆ ಬುಕ್ ಮಾಡಬಹುದು ಎನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಧರ್ಮಸ್ಥಳ ಅಫಿಷಿಯಲ್ ವೆಬ್ಸೈಟ್ ಆದಂತಹ ಶ್ರೀ ಧರ್ಮಸ್ಥಳ ORG ಅಂತ ಟೈಪ್ ಮಾಡಿದರೆ ಈ ಲಿಂಕ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯ ಪೇಜ್ ನಿಮಗೆ ಓಪನ್ ಆಗುತ್ತೆ. ನೀವು ಮೊದಲನೇ ಬಾರಿ ರೂಮನ್ನು ಬುಕ್ ಮಾಡ್ತಾ ಇದ್ದರೆ ಮೊದಲು ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಹಾಕಿ ರಿಜಿಸ್ಟರ್ ಆಗಬೇಕಾಗುತ್ತೆ. ನಂತರ ಒಂದು ಪಾಸ್ಕೋಡನ್ನು ಹಾಕಿ ಕನ್ಫರ್ಮ್ ಮಾಡಬೇಕು. ನಂತರ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿ ಅದರ ನಂಬರ್ ಹಾಕಿ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ನಂತರ ಸೇವ್ ಕೊಟ್ಟರೆ ರಿಜಿಸ್ಟರ್ ಸಕ್ಸಸ್ ಅಂತ ಬರುತ್ತೆ. ನಂತರ ಯಾವ ಡೇಟ್ಗೆ ರೂಮ್ ಬುಕ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಚೆಕ್ ಮಾಡಿದರೆ ರೂಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನೀವಿಲ್ಲಿ ನೋಡ್ಬೋದು, ಸಾಕಷ್ಟು ಗೆಸ್ಟ್ ಹೌಸ್ಗಳ ನೇಮ್ಗಳು ಇಲ್ಲಿದೆ. ಒಂದು ಗಂಗೋತ್ರಿ ಇದೆ, ಗಾಯತ್ರಿ ಇದೆ, ನೇತ್ರಾವತಿ ಇದೆ, ರಜತಾದ್ರಿ, ಸಹ್ಯಾದ್ರಿ, ಹೀಗೆ ಸಾಕಷ್ಟು ಗೆಸ್ಟ್ ಹೌಸ್ಗಳ ಹೆಸರುಗಳು ಇಲ್ಲಿ ಇರ್ತವೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಆ ಒಂದು ಗೆಸ್ಟ್ ಹೌಸ್ನ ಸೆಲೆಕ್ಟ್ ಮಾಡ್ಬೋದು. ನಾವು ಸಹ್ಯಾದ್ರಿ ಗೆಸ್ಟ್ ಹೌಸ್ನಲ್ಲಿ ಡಬಲ್ ಬೆಡ್ನ ಒಂದು ರೂಮನ್ನು ಸೆಲೆಕ್ಟ್ ಮಾಡಿದ್ದೀವಿ. ಆ ಒಂದು ರೂಮ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ನ ನೀವು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ 2 ಬೆಡ್ ಇರುತ್ತೆ. 3 ಜನಕ್ಕೆ ಮಾತ್ರ ಈ ಒಂದು ರೂಮ್ನಲ್ಲಿ ಅವಕಾಶ ಇರುತ್ತೆ. ಅಟ್ಯಾಚ್ ಬಾತ್ರೂಮ್ ಮತ್ತು ಇದು ನಾನ್ AC ರೂಮ್ ಆಗಿರುತ್ತೆ. ನೀವೇನಾದರೂ ಹೆಚ್ಚು ಜನ ಇದ್ದರೆ ನಿಮಗೆ ಬೇಕಾದ ರೂಮನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಚೆಕ್ ಇನ್ ಟೈಮಿಂಗನ್ನು ಸೆಲೆಕ್ಟ್ ಮಾಡಿ ನಂಬರ್ ಆಫ್ ರೂಮನ್ನು ಸೆಲೆಕ್ಟ್ ಮಾಡಬೇಕು. ಎಲ್ಲರ ಹೆಸರುಗಳನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಗ್ರಿ ಕೊಟ್ಟು ಪೇಮೆಂಟನ್ನು ಮಾಡಿದರೆ ನಿಮ್ಮ ಒಂದು ರೂಮ್ ಬುಕ್ ಆಗುತ್ತೆ. ಬುಕಿಂಗ್ ಡೀಟೇಲ್ಸ್ ನಿಮಗೆ ವಾಟ್ಸಾಪ್, ಮೇಲ್ ಮತ್ತು ಟೆಕ್ಸ್ಟ್ ಮೆಸೇಜ್ನಲ್ಲಿಯೂ ಬರುತ್ತೆ. ಹೀಗೆ ಕಡಿಮೆ ಬೆಲೆಯಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ನೀವು ಸ್ಟೇ ಆಗ್ಬೋದು.